ಜೀವ ದೇಹಕ್ಕೆ ಯಾರಿಗೂ ಹಕ್ಕಿಲ್ಲ. ಜೀವ ಉಡ್ಸೋಕ್ಕಾಗುತ್ತ ಅವ್ನ ಕೈಲಿ? ಅವ್ನು ಸತ್ರ ಬದುಕ್ಸೋಕ್ಕಾಗುತ್ತಾ? ಅವ್ನ ಹೆಂಡತಿ ಮಕ್ಕಳು ನೋಡ್ಕೊಳೋರು ಯಾರು? ಅವ್ರ ತಂದೆ ತಾಯಿ ಏನು ವಯಸ್ಸಾದ ತಂದೆ ತಾಯಿ ಪ್ರಾಬ್ಲಮ್ಮು ಇವನಿಗೆ ಗೊತ್ತಾಗುತ್ತಾ? ಇವನು ದೊಡ್ಡ ಡಾನ್ ಆಗ್ಬಿಟ್ರೆ ಈಗಿಂತಲ್ಲ, ಅವನು 2012ರಿಂದನೇ ಅವನು ನೋಡ್ಕೊಂಬರ್ತದೆ ಎಲ್ಲರೂ ಅವ್ರನ್ನ. ಅವ್ನು ಅವಾಗಲೇ ಹೆಂಡ್ತಿ ಇದು ಮಾಡಿದಾಗಲೇ ಬಗೆಹರ್ಸೋಕಾಯ್ತು. ಅದನ್ನ ಬಗೆಹರಿದು ಸುಮ್ಮನಾಗಿದ್ರೆ ಇದಾಗದು. ಅವ್ರ ಬಾಸ್ ಏನೇ ಮಾಡಿದ್ರು ಸರಿ ಅಂತಲ್ಲಣ್ಣ. ಅವ್ರ ಬಾಸ್ ಆದರೆ ಅವ್ರಿಗೆ ಅವ್ರ ಮನೇಲಿ ಅಕ್ಕ ತಂಗಿಗೆ ಆಯ್ತು, ಅವ್ರ ಅಣ್ಣಗೆ ಹಿಂಗಾದ್ರೆ ಅವ್ರು ಅದೇ ಹೇಳ್ತಾವ್ರಪ್ಪ. ಅಭಿಮಾನಿಗಳು ಏನು ಹೇಳ್ತಾರೆ ಗೊತ್ತಾ? ನಿಮ್ಮನೆ ಅಕ್ಕ ತಂಗಿಗೆ ಆಗಿದ್ರೆ ನೀವು ಸುಮ್ಮನೆ ಇರ್ತೀರೇನ್ರಿ? ನಾನು ಕೇಳಿದ್ರು ಯಾರೋ ಒಬ್ಬರು, ನಿನ್ನ ತಂಗಿಗೋ ನಿಮ್ಮ ಅಕ್ಕಂಗೋ ಆಗಿದ್ರೆ ಸುಮ್ಮನೆ ಇರ್ತಿರ್ಲಿಲ್ಲ ಕಣಪ್ಪ, ಕಂಪ್ಲೇಂಟ್ ಕೊಡ್ತಿದ್ದೆ, ಇಲ್ಲ ಕರೆಸು ಒಂದೆರಡು ಏಟು ಹೊಡೆದು ಇಲ್ಲ ಬೈದೋ ಕಳಿಸ್ತಾ ಇದೆ. ಅಲ್ಲ, ಜೀವತೆಗೆ ಅನ್ನೋದು ಏನೈತೆ, ಅವ್ರ ಅಕ್ಕ ತಂಗಿಗೆ ಆದರೆ ಮೆಸೇಜ್ ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಇದೆ, ಕಾನೂನು ಇದೆ, ಕೋರ್ಟ್ ಇದೆ, ಕೊಡ್ಬೋದಂತಲ್ಲ. ಅವ್ರದ್ದೇ ಸಪ್ರೇಟ್ ಕಾನೂನು ಅಂತಲ್ರಿ ಅಭಿಮಾನಿಗಳು ಕಮೆಂಟ್ ಮಾಡ್ತಾ ಇರೋದು. ಅಭಿಮಾನಿಗಳು ಹೇಳ್ತಾರೆ, ಅಭಿಮಾನಿಗಳಾಗಿದ್ದಾರೆ ಈಗ ಎಲ್ಲರೂ. ಹೇಳ್ತೀನಿ ಕೇಳ್ರಿ, ಅವ್ರ ಮನೆ ತಂದೆ ತಾಯಿ ನೋಡ್ಕೊಂಡು ಇವ್ರು ಹೋಗ್ತಾರೆ, ಅಭಿಮಾನಿ ಹೋಗ್ತಾರೆ ನೋಡೋಕ್ಕೆ. ಅವ್ರ ಅಪ್ಪ ವಯಸ್ಸಾದವ್ರ ಅಪ್ಪ ತಾಯಿ ನೋಡ್ತಾರೆ. ಈಗ ನನಗೆ ಯಾರೋ ಕೇಳಿದ್ರು, ನಾನು ತಿರುಗಿಸಿ ಕೇಳಿದೆ, ಅದೇ ನಿನ್ನ ಅಣ್ಣನ ತಮ್ಮನ ಕರ್ಕೊಂಡು ಹೊಡೆದು ಕೊಲೆ ಮಾಡಿದ್ರೆ ಮತ್ತೆ ಯಾರು ನೋಡ್ಕೊಂತಾರೆ ರೀ? ಅವ್ರು ಈಗ ನೋಡ್ರಿ, ಅದು 5 ತಿಂಗಳು ಪ್ರೆಗ್ನೆಂಟ್ ಅಮ್ಮ ಹುಟ್ಟ ಪಾಪನ ಯಾರು ನೋಡ್ಕೊಂತಾರೆ? ಏನು ನೋಡ್ಕೊಂತಾರೆ ಇವ್ರನ್ನ? ಅಭಿಮಾನಿಗಳು ಹೇಳೋದು ಒಂದೇ, ಅವ್ರ ಮನೆಗೆ ಈ ಥರ ಆದರೆ ಯಾರು ಆಯಿತು ನೋಡ್ಕೊಂತಾರೆ, ಅವ್ರ ಮನೆಗೆ ಯಾರು? ಆಗ ರೇಣುಕಾಸ್ವಾಮಿ ನೋಡಿದ್ರಲ್ಲ, ಅಮಾಯಕ ಅವ್ನ ಫೋಟೋ ನೋಡಿ ಕೊಲೆ ಮಾಡಿದ್ರೆ ಫೋಟೋ ತೋರಿಸ್ತೀನಿ ಬೇಕಾದ್ರೆ ನನ್ನ ಮೊಬೈಲಲ್ಲಿದೆ. ಅಲ್ಲ, ಒಬ್ಬ ಬಿಷಾಕಿ ಹೊಡೆದು ಹಾಕಿರೋದು ನೋಡ್ರಿ, ಬರೇ ಸುಟ್ಟು ಎಲ್ಲ ಕಡ್ದು ಅಲ್ಲಿ ಗಲ್ಲೆಲ್ಲ ಕಿತ್ಕೊಂಡು ಹೋಗಿ ಹೊಡೆದಾರೆ, ಎತ್ತೆ ಹೊಡೆದ್ರಲ್ರಿ ಅವ್ನ ಹುಡುಗನ್ನ. ಅವ್ರಿಗಿರೋ ಒಂದು ಇದಕ್ಕೆ, ಒಂದು ಹಿಡಿತಕ್ಕೆ ಎಷ್ಟು ನೀಟಾಗಿ ಕೆಲಸನ ಆರಾಮಾಗಿ ಅವನಿಗೆ ಒಂದು ಬೈದೋ ಗೀದೋ ಶಿಕ್ಷೆ ಕೊಡ್ಸೋ ಏನೋ ಅವ್ನು ಮಾಡ್ಬೋದಿತ್ತು. ಇಲ್ರಿ, ಪೊಲೀಸ್ ಸ್ಟೇಷನ್ ಅನ್ನೋದು ಯಾಕಿದೆ? ಸಂವಿಧಾನ ಯಾತಿ ಬರ್ತಾರೆ, ಕೋರ್ಟು ಯಾತಿಗದವೆ, ಮುಚ್ಚಂದು ಹೋಗ್ಬಿಡ್ಲಿ, ಇಲ್ಲ ಇವರೇ ಕೊಟ್ಬಿಡ್ಲತ್ತೆ. ಸಿನಿಮಾದೆಲ್ಲ ಮಾಡಿದ್ದೆ ರಿಯಲ್ ಆಗಿ ಮಾಡ್ಬಿಡೋಣ ಅಂತನಾ? ಸಿನಿಮಾ ಬೇರೆ, ರಿಯಲ್ ಲೈಫೇ ಬೇರೆ ಕಣ್ರಿ. ಅದು ಒಂದು ರಿಯಲ್ ಲೈಫ್ ಇದೆ. ಅವ್ರಿಗೆ ಈ ದುರ್ಗಕ್ಕೆ ಬರಲಿ, ದುರ್ಗದ ಬಂದರೆ ನೋಡಿ ಎಷ್ಟು ಜನ ಬರ್ತಾರೆ ನೋಡ್ರಿ ಅವನಿಗೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದರ್ಶನ್ ಫ್ಯಾನ್ ಅಂತಾರೆ, ದರ್ಶನ್ ಫ್ಯಾನ್ಗಳು ಎಲ್ಲರಿಗೆಲ್ಲ ಉಲ್ಟಾ ಹೊಡಿತಿದ್ದಾರೆ ನೋಡಿ. ಸ್ವಲ್ಪ ದಿನ ನೋಡಿ ಅವ್ನಿಗೆ ಏನು ಹಾಕತ್ತೆ ಎಲ್ಲರೂ ಹಂಗಂತೀರ. ಒಟ್ಟಲ್ಲಿ ನಾವು ಹೇಳೋದು, ಮಾಧ್ಯಮದವರು ಅದನ್ನೆಲ್ಲ ತೋರಿಸಿತ್ತಪ್ಪ. ಯಾರು ಮಾಧ್ಯಮ ಇರೋದೇ ನಿಮ್ಮದು, ನಿಮ್ಮ ಕಾನೂನು ಪ್ರಕಾರ ನಿಮ್ದು ಏನೈತೆ ನೀವು ಮಾಡಿ. ನಿಮ್ಗೆ ಅಂಬೇಡ್ಕರ್ ಸ್ವತಂತ್ರ ಕೊಟ್ಟಿದ್ದಾರೆ ನಿಮಗೆ, ಮಾಧ್ಯಮ ಪತ್ರಿಕಾ ಮಾಧ್ಯಮ ಎಲ್ಲ ಸ್ವತಂತ್ರ ಕೊಟ್ಟಿದ್ದಾರೆ ನಿಮಗೆ. ನಿಮ್ಮ ಸ್ವಾತಂತ್ರ್ಯ ನೀವು ಕಾಪಾಡ್ಕೊಬೇಕು. ನೀವು ಯಾರೋ ಹೇಳ್ತಾರಂತ ನೀವು ಇದು ಮಾಡಿ ತೊಂದರೆ ಕೊಡಿ. ಈಗ ನಾವು ದರ್ಶನ್ ಹಿಂಗೆ ಹಂಗೆ ಮಾಡ್ದ ಇಲ್ಲಿ ತೋರ್ಸಂಗಿಲ್ವಾ? ನಿಮ್ಮ ಕೆಲಸ ನೀವು ಮಾಡಿ. ಅವ್ನು ಎಂತ ಇದಾರೆ ಇಲ್ಲಿ ಅಂತ ಪ್ರಧಾನಮಂತ್ರಿನೇ ಬಿಡಲ್ಲ ಮಾಧ್ಯಮದವರು ಅಂತ. ಇವನ್ನ ಯಾರಲ್ಲ ಕರಿ, ಅವನಿಗೂ ದೋಳ್ ಸಮ ಇವನು ಪ್ರಧಾನಮಂತ್ರಿ ಅಲ್ಲ, ರಾಷ್ಟ್ರಪತಿ. ಎಲ್ಲರೂ ಅಭಿಮಾನಿಗಳು ಕೇಳಿದ್ರು, ಆಗೋ ಅಲ್ಲಿ ಯಾವುದೋ ಸೌಜನ್ಯ ಕೇಸ್ ಮಾಡಲಿಲ್ಲ, ಆಗೋ ಅಲ್ಲಿ ಯಾವುದೋ ಮಣಿಪುರದ್ದು ಮಾಡಲಿಲ್ಲ, ಆಗೋ ಇಲ್ಲಿ ಯಾವುದೋ ಪ್ರಜ್ವಲ್ ರೇವಣ್ಣ ತೋರಿಸ್ಲಿಲ್ವಾ? ಅವು ಯಾವ ತೋರಿಸ್ತಾನೆ ಅವ್ರಿಗೆ ಗೊತ್ತಾ? ತೋರಿಸ್ಲಿದೆ. ಇವ್ರು ಹೆಂಗೆ ಗೊತ್ತಾಗ್ರಿ? ಇಲ್ಲಿದ್ದಾರೆ ಅಲ್ಲಿ ಹೆಂಗೆ ಗೊತ್ತಾಗುತ್ತೆ? ಅದು ಸೌಜನ್ಯ ಪ್ರಕರಣ ನೀವು ತೋರಿಸಿದ್ದಾನೆ ಗೊತ್ತಾಗೋದು. ಈಗೆಲ್ಲ ಮಂಗಳೂರು ನಡೆದ, ಉಡುಪಿ ಧರ್ಮಸ್ಥಳ ನಡೆದದು, ಇಲ್ಲಿ ದುರ್ಗದಲ್ಲಿ ಹೆಂಗೆ ಗೊತ್ತಾಗುತ್ತೆ? ಒಡಲ್ ಅವಾಗ ನಮಗೆ ಥ್ಯಾಂಕ್ ಯು. ಒಡಲ್ ನಮಗೆ ಅವಾಗ ಒಂದು ಅರ್ಥ ಆಗಿದ್ದು, ಇವರು ದರ್ಶನ್ದು ನ್ಯೂಸ್ ಇದ್ದಾಗ ಮಾತ್ರ ಟಿ ವಿ ನೋಡ್ತಾರೆ ಅಂತ ಬೈತಾರೆ, ಮತ್ತು ಟಿ ವಿನೇ ನೋಡ್ತಾರೆ ಏನ್ರಿ? ವಾ ಅಣ್ಣ ಬಾಯಿಲಿ ಒಂಚೂರು ಡೀಸೆಂಟಾಗಿ ಕಂಡು ಅಂತಂದರೆ ಬಾಣ ಇಲ್ಲಿ. ಏನಣ್ಣ ನಿನ್ನ ಹೆಸರು? ಏನಣ್ಣ ಹೆಸರು? ನಮ್ಮ ಹೆಸರು ನಂಜುಂಡಸ್ವಾಮಿ ಅಂತ. ಓಹೋ, ನಂಜುಂಡಸ್ವಾಮಿನವ್ರು ಯಾವರು? ಇದೇ ಕಲ್ಲೇದೇವ್ರಪುರ. ಕಲ್ಲೇದೇವ್ರಪುರ ಜಗಳೂರು, ಈ ಚಿತ್ರದುರ್ಗನೇ ಇಲ್ಲೇ ಇರೋದು. ಹೇಳಿದ್ದೇವೆ. ನಿಮ್ಗೆ ಯಾವ ಹೀರೋ ಇಷ್ಟ? ಎಲ್ಲರೂ ಇಷ್ಟನೇ. ಎಲ್ಲರೂ? ಹೌದು ಪಕ್ಕ ಎಲ್ಲರೂ? ಹಳಬ್ರ ಹೊಸಬ್ರ? ಹಳಬರು, ಹೊಸಬ್ರಲ್ಲ. ಹೊಸಬ್ರು ಯಾರು ಇಷ್ಟ ಇಲ್ವಾ? ಇಲ್ಲ ಇಲ್ಲ. ದರ್ಶನ್ ಇಷ್ಟ ಇಲ್ಲ, ಯಾರು ಇಷ್ಟ ಇಲ್ಲ. ಸುದೀಪ್, ಯಶ್, ಸುದೀಪ್ ಯಾರು ಇಷ್ಟ ಇಲ್ಲ. ಪುನೀತ್ ಇಷ್ಟ. ಪುನೀತ್ ಇಷ್ಟ? ಅದ್ಯಾಕೋ? ಹೌದ್ರಿ, ಅವರು ಡೀಸೆಂಟ್, ಸಂಪನ್ರು, ಈ ಥರ ಎಲ್ಲ ಮಾಡಾರಲ್ಲ, ಹಾಗಾಗಿ ಪುನೀತ್ ಇಷ್ಟ. ಈಗ ದರ್ಶನ್ ಕತೆ ಕೇಳಿದ್ರ? ಎಲ್ಲ ಗೊತ್ತ್ರಿ. ಎಲ್ಲ ಗೊತ್ತು. ಹೌದು. ಏನ್ ಸರಿನಾ? ಸರಿ ಅಲ್ಲ, ತಪ್ಪು ಮಾಡಿದ್ದು ತಪ್ಪು ಅಲ್ವಾ? ಹೌದು. ಮಾಡೋ ಸರಿನಾ?